ನಮಸ್ಕಾರ. ನನ್ನ ಹೆಸರು ರಣಧೀರ್ ಬಿ ಕೊಮ್ಮಿನ್ಕರ್ ಅಂತೇಳಿ 14/5/2026 ಇವತ್ತು ಮಧ್ಯಾಹ್ನ 2:30 ಗಂಟೆಗೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿದ್ದೆವು. ಒಂದು ಸ್ವಲ್ಪ ಡೆಂಟಲ್ ಹಲ್ ಬೇನೆ ಅದಂತೇಳಿ ಡಾಕ್ಟರ್ ಹತ್ರ ಹೋಗಿದ್ದೆವು. ನಮ್ಮ ಅತ್ತೆ ಕರ್ಕೊಂಡು ಹೋದ್ಮೇಲೆ ಕಿವಿ ಡಾಕ್ಟರ್ ಆಗಿರ್ತಕ್ಕಂಥ ಮೇಡಮ್ ಅವರು ಇವತ್ತು 3 ಗಂಟೆ ಸುಮಾರು ಸಮಯ 3 ಗಂಟೆ ಆಗಿತ್ತು. ನಾವು ಅಲ್ಲಿ ಹಾಸ್ಪಿಟಲ್ಗೆ ಹೋಗಿದ್ದೆವು. ಹಾಸ್ಪಿಟಲ್ಗೆ ಹೋದಲ್ಲಿ ಆ ಮೇಡಮ್ ಅವ್ರಿಗೆ ನಾವು ಕೇಳಿದೆವು, ಮೇಡಮ್ ಅಲ್ಲಿನ ಡಾಕ್ಟರ್ ಎಲ್ಲಾರ ಅಂತೇಳಿ ಆ ಮೇಡಮ್ ಅವ್ರಿಗೆ ನಾವು ಕೇಳಿದೆವು. ಆ ಮೇಡಮ್ ಅವರು ವರ್ತನೆ ಅನ್ಕರ ಮಿಸ್ಬಿಹೇವ್ ಮಾಡಿ, ನಿಮಗೇನು ಇಲ್ಲಿ ಯಾಕೆ ಒಳಗೆ ಬಂದಿದ್ದಿ, ನಿನಗೆ ಯಾರು ಬಿಟ್ರ ಅಂತೇಳಿ ಬೈದು ಎಲ್ಲ ಮಾಡಿ ನನಗೆ ಆಚೆಗಡೆ ಹಾಕಿ ಡೋರ್ ಮುಚ್ಚಿರ್ತಾರ. ಅದು ವಿಡಿಯೋನು ಮಾಡೀನಿ. ಇದು ಏನಪ್ಪಾ ಅಂತಂದ್ರೆ ನಮ್ಮ ತಾಲೂಕಿನಲ್ಲಿ ಇದು ಯಾಕೆ ಅಂತಂತಂದ್ರೆ ಸುಮಾರು ಸಲ ಆದ್ರೂ ನಾವು ಭಾಳ ಸಲ ಮಾಧ್ಯಮಕ್ಕೆ ಭಾಳ ಸಲ ವಿಡಿಯೋ ಮಾಡಿ ಭಾಳ ಸಲ ಇದು ಮಾಡಿವಿ. ಬಟ್ ಆದ್ರೂ ಇಲ್ಲಿ ಸುಧಾರಣೆ ಆಗ್ತಾ ಇಲ್ಲ ನಮ್ಮ ತಾಲೂಕಿನಲ್ಲಿ. ಯಾಕೆ ಕೊರತೆ ಆಗ್ತಾ ಇದೆ ಗೊತ್ತಾ ಇಲ್ಲ. ಕುಡಿಯೋಕೆ ನೀರಿಲ್ಲ, ರೋಗಿಗಳಿಗೆ ಊಟ ಇಲ್ಲ, ಒಬ್ಬ ಡಾಕ್ಟ್ರು ರೆಸ್ಪಾನ್ಸಿಬಲ್ ಇಲ್ಲ. ಏನಪ್ಪಾ ಅಂತಂದ್ರೆ ಸುಮಾರು 11 ಗಂಟೆ ಬರ್ತಾರ, 10 ಗಂಟೆಗೆ ಡ್ಯೂಟಿ ಇದ್ರೆ 11 ಗಂಟೆ ಬರ್ತಾರ, ತಮ್ಮ ಮಾಡ್ತಾರ. 11 ಗಂಟೆ ಕೂತ್ರು ಅಂತಂದ್ರೆ ಮತ್ತು ಎಷ್ಟಪ್ಪ ಅಂದ್ರೆ 2 ಗಂಟೆ ಊಟಕ್ಕೆ ಬಿಡ್ತಾರ. 2 ಗಂಟೆ ಊಟಕ್ಕೆ ಬಿಟ್ರ ಅಂದ್ರೆ 3 ತನ ಊಟ ಮಾಡಿ 3ರಿಂದ ಊರಿಗೆ ಹೋಗ್ಬಿಡ್ತಾರ, ಗುಲ್ಬರ್ಗಕ್ಕೆ ಹೋಗಿ ಸೇರ್ತಾರ. ಮತ್ತು ಅಲ್ಲಿ ಹೋಗಿ ಖಾಸಗೀಕರಣ ಅವ್ರ ಹಾಸ್ಪಿಟಲ್ ಅದಾವ, ಅಲ್ಲಿ ಹೋಗಿ ಅವರು ಡ್ಯೂಟಿ ಮಾಡ್ತಾರ. ಇಲ್ಲಿ ಗೌರ್ಮೆಂಟ್ ಪೇಮೆಂಟ್ ತಗೊಂಡ್ರು ಬಟ್ ಅಲ್ಲಿ ಹೋಗಿ ಡ್ಯೂಟಿ ಮಾಡ್ತಾರ. ಹೇಳ್ದೇವು ಅಂತಂದ್ರೆ ಏನಾರ ಹೇಳ್ದೇವು ಅಂತಂದ್ರೆ ನಾವು ಪೊಲೀಸ್ ಕೇಸ್ ಮಾಡ್ತೀವಿ. ಮೇಡಮ್ ಅವ್ರು ಅಂತಾರೆ ನನಗೆ, ಪೊಲೀಸ್ ಕೇಸ್ ಮಾಡ್ತೀನಿ ನೋಡು, ಈಗ ಬಂದು ನೀ ಒಳಗೆ ಯಾಕೆ ಬಂದಿದ್ದಿ, ನೀ ನಡಿ ಇಲ್ಲಿದು ಅಂತೇಳಿ ಅಂದ್ರೆ ನಾನು ಡೋರ್ ಕ್ಲೋಸ್ ಮಾಡ್ತಾರ. ಮೇಡಮ್ ಅವರೇ, ನಿಮಗೆ ನಾನು ಹೇಳ್ತಾ ಇದ್ದೀನಿ, ನೀವು ಒಬ್ಬ ಗೌರ್ಮೆಂಟ್ ಸರ್ವೆಂಟು, ನೀವು ಜಾಬ್ ಮಾಡ್ತಾ ಇರೋದು ಸಾರ್ವಜನಿಕರಿಗಾಗಿ. ನೀವು ಉಂಡು ತಿಂದು ಆರಾಮಾಗಿ ಬಂದು ಕುರ್ಚಿ ಮೇಲೆ ಕೂಡ್ತಿರಲ್ಲ, ಸರ್ಕಾರ ಕೊಡ್ತದಲ್ಲ ಪೇಮೆಂಟು, ಅದು ನಮ್ಮ ತೆರಿಗೆ ಹಣ. ಸರ್ಕಾರ ಕೊಡ್ತಕ್ಕಂಥ ತೆರಿಗೆ ಹಣ ಮೇಡಮ್ ಅವರೇ ನಿಮಗೆ ಬರ್ತಕ್ಕಂಥದ್ದು. ನೀವು ರೆಸ್ಪಾನ್ಸಿಬಲ್ ಆಗಿ ನೀವು ಏನಪ್ಪಾ ಅಂತಂದ್ರೆ ಯಾರೇ ಒಬ್ಬ ಪೇಷಂಟ್ ಬಂದ್ರು ಗೌರವ ಕೊಡಬೇಕು. ಈ ಭಾರತ ದೇಶದ ನಾಗರಿಕರ ಯಾರೇ ಒಬ್ರು ಬಂದ್ರು ಅವ್ರಿಗೆ ಗೌರವ ಅಂತ ಮಾತಾಡ್ಬೇಕು. ಏನಪ್ಪ, ಯಾಕಪ್ಪ ಆ ಮೇಡಮ್ ಅವ್ರೆ, ಏನಪ್ಪ ಯಾಕಪ್ಪ, ಫಸ್ಟ್ ಆ ತರ ಮೇಡಮ್ ಅವರು ಬಿಹೇವಿಯರ್ ಮಾತಾಡ್ತಾರಂತಂದ್ರೆ, ಒಬ್ಬ ಡಾಕ್ಟ್ರು ಅಂದ್ರೆ ಜೀವ ಉಳಿಸಂತ ಡಾಕ್ಟ್ರು, ಅವ್ರು ತಿಳ್ಕೊಬೇಕು ಯಾರಿಗೆ ಏನ್ ಮಾತಾಡಕತ್ತೀವಿ ಏನಿಲ್ಲ ಅಂತ. ನಮಗೆ ತ್ರಾಸಾದ್ರೆ ನಾವು ಹೋಗ್ಬೇಕಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಅಂತೇಳಿ. CM ಸಿದ್ದರಾಮಯ್ಯ ಅವರಿಗೆ ನಾವು ಕೈ ಜೋಡಿಸಿ ಹೇಳೋದೇನಪ್ಪಾ ಅಂತಂದ್ರ, ಮಾನ್ಯ ಮುಖ್ಯಮಂತ್ರಿಯವರೇ, ನಮ್ಮ ತಾಲೂಕಿನಲ್ಲಿ ಗುಲ್ಬರ್ಗ ಡಿಸ್ಟಿಕ್ ಜೌರ್ಗಿ ತಾಲೂಕಿನಲ್ಲಿ ಈ ತರ ಅವ್ಯವಹಾರ ನಡೀತಾ ಇದೆ. ಗೌರ್ಮೆಂಟ್ ಹಾಸ್ಪಿಟಲಿನಲ್ಲಿ ಏನೇ ಒಂದು ಟ್ರೀಟ್ಮೆಂಟ್ ತಗೊಳಕ್ ಹೋದ್ರ ಪ್ರೈವೇಟ್ ಬರೆದು ಕೊಡ್ತಾರ. ಪ್ರೈವೇಟ್ ಬರೆದು ಕೊಟ್ರು ಅಂತಂದ್ರ ನಮ್ಗೆ ತರ್ಲಕ್ ದುಡ್ಡು ಇರಲ್ಲ. ಹಂಗಾದ್ರೆ ಗೌರ್ಮೆಂಟ್ ಯಾಕಿರ್ಬೇಕು? ಹಂಗಾದ್ರೆ ಸರ್ ನಾವು ಈಗ ಏನೇ ಆದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಎಲ್ಲೇ ಏನೇ ಆಯ್ತು ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಅದು ನಡಿಯಪ್ಪ ಹೋಗೋ ಅಂತ. ಆ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಹೋದ್ರ ವಸತಿನೇ ಇಲ್ಲ ಅಂತಂದ್ರೆ ನಾವು ಅಲ್ಲಿ ಇರ್ತಕ್ಕಂಥ ಇವ್ರಿಗೆ ಸರ್ಗಳಿಗೆ ಕೇಳಿದ್ರು, ಡಾಕ್ಟರ್ ಸಾಹೇಬ್ರಿಗೆ ಕೇಳಿದ್ರು ಅವರು ರೆಸ್ಪಾಂಡ್ ಮಾಡಲ್ಲ. ಅಲ್ಲಾರ ನಡಿ ಏನೂ ಇಲ್ಲ ಅಂತೇಳಿ ಈ ತರ ಮಾತಾಡ್ತಾರಂದ್ರ, ಸರ್ ಗುಲ್ಬರ್ಗ ಡಿಸ್ಟಿಕ್ ಜೌರ್ಗಿ ತಾಲೂಕದು ಸ್ವಲ್ಪ ಕಣ್ಣ ತೆಗೆದು, ಆರೋಗ್ಯ ಸಚಿವರೇ ನಿಮ್ಮ ಕೈ ಜೋಡಿಸ್ತೀವಿ, ಸ್ವಲ್ಪ ತೆಗೆದು ನೋಡ್ರಿ ಏನಾಗ್ಯದ ನಮ್ಮ ತಾಲೂಕಿನ ವ್ಯವಸ್ಥೆ ಎಲ್ಲಿಗೆ ಬಂದದಂತೇಳಿ. ಕುಡಿಯೋಕೆ ನೀರಿಲ್ಲ, ಶೌಚಾಲಯ ಅಂತೂ ಮೊದಲನೇ ಇಲ್ಲ. ಬೆಳಗ್ಗೆ 10 ಗಂಟೆ ಬಂದ ನಾವು ಹೇಳ್ದಂಗೆ 10 ಗಂಟೆಗೆ 11 ಗಂಟೆಗೆ ಬರ್ತಾರ. 10 ಗಂಟೆ ಇದ್ರು 11 ಗಂಟೆ ಬಂದು 11 ಗಂಟೆಲಿಂದ 1 ಗಂಟೆಲಿಂದ 2 ಗಂಟೆ ತನಕ ಊಟ ಟೈಮಿಂಗ್ ಅದ. ಬಟ್ ಆದ್ರೂ ಅವ್ರು ಮಾಡೋದೇನಪ್ಪಾ ಅಂತಂದ್ರ 2 ಗಂಟೆ ಊಟ ಮಾಡ್ತಾರ, 3 ಗಂಟೆ ತನಕ ಅಳಟೆ ಹೊಡ್ಕೊತ್ ಕೊಡ್ತಾರ, 1 ಗಂಟೆ ಊಟಕ್ಕೆ ಬಿಡ್ತಾರ, 3 ಗಂಟೆ ತನಕ ಅಳಟೆ ಹೊಡಿತಾರ. ಮ್ಯಾಗ ಅಧಿಕಾರಿಗಳು ಹೇಳಿದ್ರೆ ಅವರು ಏನು ರೆಸ್ಪಾನ್ಸ್ ಮಾಡಲ್ಲ. ಇಲ್ಲಿ ಟ್ಯಾಬ್ಲೆಟ್ಸ್ ಅವು ಎಲ್ಲ ಒಯ್ದು ಆಚೆಗಡೆ ಎಲ್ಲ ಮಾರ್ತಾರ. ಕೇಳಕ್ ಹೋದ್ರೆ ಪೊಲೀಸ್ ಕೇಸ್ ಮಾಡ್ತೀನಿ ಅಂತಾರ. ಅದಕ್ಕೆ ಏನ್ ಮಾಡ್ತೀರಿ ನಿಮಗೆ ಬಿಟ್ಟು. ಅಲ್ರಿ ಮೇಡಮ್, ನಾವು ನಿಮಗೆ ಏನ್ ಮಾತಾಡಿದ್ವಿ ಹೇಳ್ರಿ ಮೇಡಮ್ ಅವ್ರ, ನೋಡ್ರಿ ಮೇಡಮ್, ನಾವು ಡಿಸ್ಟರ್ಬ್ ಮಾಡಕ್ ಬಂದಿಲ್ರಿ. ಅಲ್ಲಿನ ಡಾಕ್ಟರ್ ಕೇಳಕ್ ಬಂದಿವ್ರಿ ಮೇಡಮ್. ಅಲ್ರಿ ಮೇಡಮ್, ನಾವ್ ಏನ್ ಮಾಡಿವಿ ಅಂತ ತಪ್ಪ್ರಿ. ನಾವೇನು ಬಂದು ನಾವು ನಿಂದಿರ್ತೀವಿ ಇಲ್ಲಿ ಮಾಡ್ರಿ ಮೇಡಮ್. ನಿಂದ್ರ
ನಿಂದ್ರತ್ತಿ ಬರ್ರಿ ಬರ್ರಿ ಯಾರು ಬರ್ತದೆ ಬರ್ರಿ